ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆಯಲ್ಲಿ ಮಹಾರಾಷ್ಟ್ರದ ನಾಡಗೀತೆ ಎಂಇಎಸ್ ಪುಂಡರಿಂದ ಮತ್ತೊಮ್ಮೆ ಉದ್ದಟತನದ ಪ್ರದರ್ಶನ. ಕೋಲಾರದಲ್ಲಿ ಪ್ಯಾಲೆಸ್ತೈನ್ ಬಾವುಟ ಹಾರಿಸಿದವರು ಅರೆಸ್ಟ್. ರೈತನ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಗರಂ. ಖರ್ಗೆ ನಡವಳಿಕೆಗೆ ವ್ಯಾಪಕ ಆಕ್ರೋಶ. ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಜಾಲ ಕೇರಳಕ್ಕೂ ಹಬ್ಬಿದೆ. ಕೇರಳದ ಯೂಟ್ಯೂಬರ್ ಮನಾಫ್ನನ್ನ ಎಸ್ಐಟಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಸಾಕ್ಷಿ ಸಮೇತ ವಿಚಾರಣೆಗೆ ಬರುವಂತೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೋಟಿಸ್ ನೀಡಿದರು. ಕೇರಳದ ಕೊಯಿಕೋಡ್ ನಿವಾಸಿಯಾಗಿರುವ ಮನಾಫ್ ಕರ್ನಾಟಕದಲ್ಲೇ ಬೆಳೆದು ಕೇರಳದಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಲಾರಿ ಮಾಲೀಕನಾಗಿರುವ ಜೊತೆಗೆ ಯೂಟ್ಯೂಬರ್ ಆಗಿಯೂ ಪ್ರಸಿದ್ಧಿ ಪಡೆದಿದ್ದಾನೆ. ಧರ್ಮಸ್ಥಳ ಸಂಬಂಧ ಕೇರಳದಲ್ಲಿ ವಿರೋಧಿ ಅಭಿಪ್ರಾಯ ಸೃಷ್ಟಿಸಿದ್ದ ಮನಾಫ್ ಚಿನ್ನಯ್ಯ ತಂದುಕೊಟ್ಟ ಬುರುಡೆ ಬಗ್ಗೆಯೂ ವಿಡಿಯೋ ಪ್ರಸಾರ ಮಾಡಿರೋದು ತನಿಖೆಯಲ್ಲಿ ಬಯಲಾಗಿದೆ. ಹಲವು ಅನುಮಾನಗಳ ಹಿನ್ನೆಲೆಯಲ್ಲಿ ಮನಾಫ್ಗೆ ಎಸ್ಐಟಿ ವಿಚಾರಣೆ ನಡೆಸಿದೆ. ಯೂಟ್ಯೂಬರ್ ಮನಾಫ್ಗೆ ಸುಜಾತಾ ಭಟ್ ಕೇಸ್ ಮುಳುವಾಗಿದೆ. ಕೇರಳದಲ್ಲಿ ನಾನೊಬ್ಬನೇ ಈ ಹೋರಾಟದಲ್ಲಿ ನಿಂತಿದ್ದೇನೆ. ಅಮ್ಮ ಅಂತ ಭಾವಿಸಿ ಸುಜಾತಾ ಭಟ್ ಜೊತೆ ನಿಂತಿದ್ದೆ. ಇವರಿಂದ ನಮಗೆ ಎಷ್ಟು ತೊಂದರೆಯಾಗಿದೆ ಅಂತ ಮನಾಫ್ ಗೋಳಿಟ್ಟಿದ್ದಾನೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆರೋಪದಡಿ ಯೂಟ್ಯೂಬರ್ ಅಭಿಷೇಕ್ಗೆ ಎಸ್ಐಟಿ ಬಿಸಿ ಮುಟ್ಟಿಸಿದೆ. ನನ್ನ ಮಗನ ಮೇಲಿನ ಆರೋಪಗಳೆಲ್ಲವೂ ಕೂಡ ಸುಳ್ಳು, ಆತ ಯಾವುದೇ ತಪ್ಪು ಮಾಡಿಲ್ಲ ಅಂತ ಪಬ್ಲಿಕ್ ಟಿವಿಗೆ ಅಭಿಷೇಕ್ ಪೋಷಕರು ಹೇಳಿದ್ದಾರೆ. ಅಭಿಷೇಕ್ ತಂದೆ ಮುದ್ದುಗೋಪಾಲ ಮಾತನಾಡಿ, ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ. ಸೌಜನ್ಯ ಪ್ರಕರಣದ ಹೋರಾಟ ಶುರುವಾದಾಗ ಧರ್ಮಸ್ಥಳಕ್ಕೆ ಹೋದ. ಅಲ್ಲಿ ತಿಮ್ರೋಡಿ ಮಟ್ಟಣ್ಣವರ ಪರಿಚಯ ಆಗಿದೆ. ಅಲ್ಲಿ ತಿಮ್ರೋಡಿ ಸಂಬಂಧಿಕರ ಮನೆಯಲ್ಲಿ ತಂಗುತ್ತಿದ್ದ. ಅವನಿಗೆ ಯಾರೂ ಹಣದ ಆಮಿಷ ಒಡ್ಡಿಲ್ಲ. ಅವನಿಗೆ ಯಾರ ಸಂಪರ್ಕವೂ ಕೂಡ ಇಲ್ಲ. ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಅಂದಿದ್ದಾರೆ. ಇನ್ನು ಅಭಿಷೇಕ್ ತಾಯಿ ಹೇಮಲತಾ ಮಾತನಾಡಿ, ಎಸ್ಐಟಿ ತನಿಖೆಯಲ್ಲಿ ಸತ್ಯಾಂಶ ಹೊರಬರಲಿದೆ. ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ. ಅವನ ಬೆಂಬಲಕ್ಕೆ ನಾವು ಇರುತ್ತೇವೆ. ಇದರಿಂದ ದೋಷಮುಕ್ತನಾಗಿ ಬರುತ್ತಾನೆ ಅಂದಿದ್ದಾರೆ. ಸಣ್ಣ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಮುಗಿಸಿದ್ದಾನೆ ಸರ್. ಆ ಚಂದನ್ ಗೌಡ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡಿಕೊಡಪ್ಪ ಅಂತ ಇವನನ್ನು ಕರೆದ. ನಂತರ ಇವನು ಯೂಟ್ಯೂಬರ್ ಆದ. ಹಾಗಾಗಿ ನಮ್ಮರನ್ನ ಕರ್ಕೊಂಡೋಗಿ ಬ್ಯಾಂಗ್ಳೂರಿನ ಒಂದು ಸ್ಟೋರ್ನಲ್ಲಿ EMI ನಲ್ಲಿ ತಗೊಟ್ಟು ಹೇಗೋ ಧರ್ಮಸ್ಥಳದ ಕಡೆಗೆ ಹೋದ. ಅಲ್ಲಿ ಕೆಲವರು ಪರಿಚಯ ತಗೊಂಡ. ಯಾರೋ ಅವ್ರ ಸಂಬಂಧಿಕರ ಮೇಲೆ ಉಳಿದಿರ್ಬೋದು ಸರ್. 100% 100 ರೂಪೀಸ್ ನಿನಗೆ ಕೊಟ್ಟಿಲ್ಲ. ಬಿಡಿ ಅವನೆಲ್ಲ ಅವ್ನು ಸುಳ್ಳೆ. ಅವ್ನ ಮೊದಲಿಂದಲ್ವೇ ಅಲ್ಲೆಲ್ಲ ವಿಡಿಯೋಗಳನ್ನು ಮಾಡಿದ್ದಾನೆ. ಅದು ಮೊದಲು ಕಾಂಟ್ಯಾಕ್ಟ್ ಇಲ್ಲ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣದಲ್ಲಿ ಬಂಗ್ಲೆಗೂಡ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಆರೋಪಿ ಚಿನ್ನಯ್ಯ ತಂದ ಬುರುಡೆ ಬಗ್ಗೆ ತನಿಖೆಯ ವೇಳೆ ಸತ್ಯ ಬಹಿರಂಗಗೊಂಡಿದೆ. ಕಾಡಿನಿಂದ ವಿಠ್ಠಲ್ ಗೌಡ ಮತ್ತು ಚಿನ್ನಯ್ಯ ಬುರುಡೆಯನ್ನ ತಂದಿದ್ರು ಅನ್ನೋದು ಬಯಲಾಗಿದೆ. ಆತ್ಮಹತ್ಯೆ ಮಾಡಿಕೊಂಡ ಮೃತದೇಹದ ತಲೆಬುರುಡೆ ತಂದಿದ್ದಾಗಿ ಎಸ್ಐಟಿ ಪೊಲೀಸರ ಮುಂದೆ ಚಿನ್ನಯ್ಯ ಸತ್ಯ ಒಪ್ಪಿಕೊಂಡಿದ್ದಾನೆ. ಇದಕ್ಕೆ ಗಿರೀಶ್ ಮಠಣ್ಣವರ್, ಯೂಟ್ಯೂಬರ್ ಅಭಿಷೇಕ್ ಕೂಡ ರುವಾರಿಗಳು ಅಂತ ಬಯಲಾಗಿದೆ. ಇನ್ನು ಬಂಗ್ಲೆಗೂಡದಲ್ಲಿ ಅಸ್ಥಿಯ ರಹಸ್ಯ ವಿಠ್ಠಲ್ಗೆ ಮೊದಲೇ ಗೊತ್ತಿತ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ನೇತ್ರಾವತಿ ಕಾಡಲ್ಲಿ ತಲೆಬುರುಡೆಗಳನ್ನ ನಾನೇ ನೋಡಿದ್ದಾಗಿ ವಿಠ್ಠಲ್ ಗೌಡ ಹೇಳಿಕೊಂಡಿದ್ದಾರೆ. ಇನ್ನು ಚಿನ್ನಯ್ಯ ತಂದ ಬುರುಡೆಯ ಬೆನ್ನು ಬಿದ್ದಿದೆ ಎಸ್ಐಟಿ ಟೀಮ್. ಬಂಗ್ಲೆಗುಡ್ಡೆ ಕಾಡಿಗೆ ಯಾರೂ ಪ್ರವೇಶಿಸದಂತೆ ಪೊಲೀಸ್ ಭದ್ರತೆ ನೀಡಲಾಗಿದೆ. ಇತ್ತ ಗಿರೀಶ್ ಮಟ್ಟಣ್ಣ, ಜಯಂತ್, ಅಭಿಷೇಕ್, ವಿಠ್ಠಲ್ ಗೌಡಗೆ ಎಸ್ಐಟಿ ವಿಚಾರಣೆ ನಡೆಸಲಿದೆ. ಕಾರಿನ ರೂಫ್ ಟಾಪ್ ನಿಂದ ಆಚೆ ನೋಡುತ್ತಿದ್ದ ಬಾಲಕ ಜಸ್ಟ್ ಮಿಸ್ ಆಗಿದ್ದಾನೆ. ಬೆಂಗಳೂರಿನ ವಿದ್ಯಾರಣ್ಯಪುರಂನಲ್ಲಿ ನಿನ್ನೆ ಮಧ್ಯಾಹ್ನ ನಡೆದಿರುವ ಘಟನೆ ಇದಾಗಿದೆ. ಕಾರಿನ ರೂಫ್ ಟಾಪ್ ಓಪನ್ ಮಾಡಿ ಆಚೆ ಬಾಲಕ ನೋಡುತ್ತಿದ್ದ. ಈ ವೇಳೆ ರಸ್ತೆಯಲ್ಲಿ ಭಾರಿ ವಾಹನ ತಡೆಗೆ ಹಾಕಿದ್ದ ಕಬ್ಬಿಣದ ಗೇಟ್ ಕಾರಿನ ಸೀಟಿನ ಮೇಲೆ ನಿಂತು ವೀಕ್ಷಿಸುತ್ತಿದ್ದ ಬಾಲಕನಿಗೆ ಡಿಕ್ಕಿ ಹೊಡೆದಿದೆ. ಕಾರಿನ ಚಾಲಕನ ನಿರ್ಲಕ್ಷ್ಯ, ತಡೆ ಗೇಟ್ ಗಮನಿಸದೆ ಕಾರು ಚಲಾಯಿಸಿದ ಪರಿಣಾಮ ಅವಘಡ ಸಂಭವಿಸಿದೆ. ಕಬ್ಬಿಣದ ಗೇಟ್ ನೇರ ತಲೆಗೆ ಟಚ್ ಆಗುತ್ತಿದ್ದಂತೆ ಬಾಲಕ ದಿಢೀರ್ ಒಳಗೆ ಕುಳಿತಿದ್ದಾನೆ. ಸದ್ಯ ಬಾಲಕನಿಗೆ ಏನಾಗಿದೆ ಅನ್ನೋ ಮಾಹಿತಿ ಸಿಕ್ಕಿಲ್ಲ. ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡಾಟ ಮೆರೆದಿದೆ. ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ಮಹಾರಾಷ್ಟ್ರ ನಾಡಗೀತೆ ಹಾಕಿ ಪುಂಡಾಟ ಮೆರೆದಿದ್ದಾರೆ. ಬೆಳಗಾವಿಯ ಪಾಟೀಲ್ ಗಲ್ಲಿ ಗಣೇಶ ಮಂಡಳಿ ಮೆರವಣಿಗೆ ವೇಳೆ ಘಟನೆ ನಡೆದಿದೆ. ಮಹಾರಾಷ್ಟ್ರ ಡಿಜೆ ಸಾಂಗ್ ಹಾಕಿ ಎಂಇಎಸ್ ಉದ್ದಟತನ ಪ್ರದರ್ಶಿಸಿದೆ. ಇನ್ನು ಕೋಲಾರ ಈದ್ ಮಿಲಾದ್ ಮೆರವಣಿಗೆ ವೇಳೆ ಪ್ಯಾಲೆಸ್ತೈನ್ ಬಾವುಟ ಪ್ರದರ್ಶನ ಪ್ರಕರಣ ಸಂಬಂಧ 5 ಬಂಗಾರಪೇಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದಲ್ಲಿ ಈದ್ ಮಿಲಾದ್ ಹಬ್ಬದಂದು ಪ್ಯಾಲೆಸ್ತೈನ್ ಬಾವುಟ ಪ್ರದರ್ಶನ ಮಾಡಲಾಗಿತ್ತು. ಖಾದರ್ ಲೇಔಟ್ ನಿವಾಸಿಗಳಾದ ಸೈಯದ್ ಗೌಸ್, ಸೋನು, ಸುಲ್ತಾನ್, ನಾಸೀರ್, ಸೈಯದ್ ಬಂಧಿತರನ್ನ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬಂಧಿತರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತೆ ಬಿಜೆಪಿ ಯುವ ಮೋರ್ಚಾ, ಭಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಮನವಿ ಮಾಡಿದೆ. ಕಲಬುರಗಿಯಲ್ಲಿ ಸಮಸ್ಯೆ ಹೇಳಿಕೊಂಡು ಬಂದ ವ್ಯಕ್ತಿಯ ವಿರುದ್ಧ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗರಂ ಆಗಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ನಡವಳಿಕೆ ಬಗ್ಗೆ ವಿಪಕ್ಷಗಳು ಕಿಡಿಕಾರಿವೆ. ಅಶೋಕ್ ಟ್ವೀಟ್ ಮಾಡಿ ಡಿಕೆ ಶಿವಕುಮಾರ್ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ರೈತರಿಗೆ ಅವಮಾನ ಮಾಡಿದ್ದಾರೆ. ಇದು ಕನ್ನಡ ನಾಡಿನ ಕೃಷಿಕರ ದುರಂತ. ಅಧಿಕಾರದ ಮದದಿಂದ ಕಾಂಗ್ರೆಸ್ ನಾಯಕರು ರೈತರ ಮೇಲೆ ದಬ್ಬಾಳಿಕೆ ಮಾಡಿರುವುದು, ಅನ್ನದಾತರಿಗೆ ಅಪಮಾನ ಮಾಡಿರುವುದು ಇದೇನು ಮೊದಲಲ್ಲ. ಆ ಪಟ್ಟಿ ಬಹಳ ದೊಡ್ಡದಿದೆ. ತೊಗರಿಬೇಳೆ ಹಾಳಾಗಿ ನಷ್ಟವಾಗಿದೆ ಅಂತ ಅಳಲು ತೋಡಿಕೊಳ್ಳಲು ಬಂದ ನೊಂದ ರೈತರ ಬಳಿ ಈ ರೀತಿ ವ್ಯವಹರಿಸುವುದು ಸರಿನಾ? ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ತೊಗರಿ ಅಷ್ಟೇ ಅಲ್ಲ, ಉದ್ದು ಹೆಸರು ಕೂಡ ಹಾಳಾಗಿದ್ದು ನನಗೆ ಗೊತ್ತಿದೆ. 6 ಹಡೆದವಳ ಮುಂದೆ 3 ಹಡೆದವಳು ಹೇಳಿದಂತಾಯ್ತು ಅಂತ ಗದರಿ ಕಳಿಸಿದ್ದಿರಲ್ಲ. ಇದೇನಾ ಕಾಂಗ್ರೆಸ್ ಪಕ್ಷ ರೈತರಿಗೆ ಕೊಡುವ ಗೌರವ ಅಂತ ಕಿಡಿಕಾರಿದ್ದಾರೆ.
ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ 2023ರಲ್ಲಿ ಮತಗಳ್ಳತನದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ವಿಚಾರವಾಗಿ ಕಲಬುರಗಿಯಲ್ಲಿ ಕೈ ಶಾಸಕ BR ಪಾಟೀಲ್ ಮಾತನಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸುವ ಉದ್ದೇಶದಿಂದ ಮತಗಳ್ಳತನ ನಡೆದಿತ್ತು. ನನ್ನ ಪರವಾಗಿರುವ ಮತದಾರರು 6,900 ಮತಗಳನ್ನು ಡಿಲೀಟ್ ಮಾಡಿದರು. ಈ ವಿಚಾರ ಗೊತ್ತಾಗಿ ನಾನು ಪ್ರಿಯಾಂಕ್ ಖರ್ಗೆ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿದ್ರು ಹಾಗೂ ಇಬ್ಬರೂ ಸೇರಿ ಪ್ರತಿಭಟನೆ ಮಾಡಿದ್ದಾಗ ದೂರು ದಾಖಲಾಗಿತ್ತು. ಆದರೆ ಆ ಪ್ರಕರಣ ಕುರಿತು ಚುನಾವಣಾ ಆಯೋಗ ಸಹಕಾರ ನೀಡದ ಹಿನ್ನೆಲೆಯಲ್ಲಿ ತನಿಖೆ ಬೇಗ ಮುಗಿಯುತ್ತಿಲ್ಲ. ಹೀಗಾಗಿ ಹೈಕಮಾಂಡ್ ನನಗೆ ಬುಲಾವ್ ನೀಡಿದೆ. ನಾಳೆ ದೆಹಲಿಗೆ ಹೋಗುತ್ತಿದ್ದೇನೆ. ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದರ ಪ್ರಕಾರ ನಾನು ನಡೆದುಕೊಳ್ತೀನಿ ಅಂತ BR ಪಾಟೀಲ್ ತಿಳಿಸಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಮತ ಕಳ್ಳತನ ನಡೆದಿತ್ತು. ನನ್ನ ಪರವಾಗಿರುವಂಥ ಮತದಾರರು 6,900 ಮತಗಳನ್ನು ಡಿಲೀಟ್ ಮಾಡಬೇಕು ಅನ್ನುವಂಥ ಸಂದೇಶ BLOಗಳಿಗೆ ಹೋಗಿತ್ತು. ಅದ್ರ ಬಗ್ಗೆ CM ಅವರು ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಡೆಲ್ಲಿಗೆ ಬರೋಕ್ಕೆ ಹೇಳಿದ್ದಾರೆ. ನಾನು ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಪಂಜಾಬ್, ಹಿಮಾಚಲ ಪ್ರದೇಶಗಳಲ್ಲಿ ವರುಣನ ಅಬ್ಬರಕ್ಕೆ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಪಂಜಾಬ್, ಹಿಮಾಚಲ ಪ್ರದೇಶ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡಲಿದ್ದಾರೆ. ಪಂಜಾಬ್ನ ಗುರುದಾಸ್ಪುರ ಮತ್ತು ಹಿಮಾಚಲ ಪ್ರದೇಶದ ಚಂಬಾ, ಮಂಡಿ ಮತ್ತು ಕುಲು ಜಿಲ್ಲೆಗಳಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲಿದ್ದಾರೆ. ಜೊತೆಗೆ ಪ್ರಧಾನಿ ಮೋದಿ ಕಾಂಗ್ರಾದಲ್ಲಿ ಅಧಿಕಾರಿಗಳೊಂದಿಗೆ ಮೀಟಿಂಗ್ ನಡೆಸಲಿದ್ದಾರೆ. ಉತ್ತರಾಖಂಡ್ ಮತ್ತು ಜಮ್ಮು ಕಾಶ್ಮೀರದ ಮಳೆಯಿಂದ ಹಾನಿಗೊಳಗಾದಂತಹ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸುವಂತಹ ಸಾಧ್ಯತೆ ಇದೆ. ಪಂಜಾಬ್ನಲ್ಲಿ ಪ್ರವಾಹ, ಲಕ್ಷಾಂತರ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ರಾಜ್ಯದ 23 ಪ್ರವಾಹ ಪೀಡಿತ ಜಿಲ್ಲೆಗಳ 2,050 ಗ್ರಾಮಗಳಲ್ಲಿ ಒಟ್ಟು 3 ಲಕ್ಷಕ್ಕೂ ಅಧಿಕ ಜನರು ನಿರಾಶ್ರಿತರಾಗಿದ್ದಾರೆ. 20ಕ್ಕೂ ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಇನ್ನು ದೆಹಲಿಯ ಯಮುನಾ ನದಿಯಲ್ಲಿ ನೀರಿನ ಮಟ್ಟ ಇಳಿಕೆಯಾಗ್ತಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಂತಹ ಯಮುನಾ ನದಿಯಲ್ಲಿ 205 ಮೀಟರ್ ನೀರಿನ ಮಟ್ಟ ಇಳಿಕೆಯಾಗಿದೆ. ಯಮುನಾ ಬಜಾರ್, ನೋಯ್ಡಾ, ಗಾಜಿಯಾಬಾದ್ ಸೇರಿ ಹಲವು ಪ್ರದೇಶಗಳು ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇವೆ. ಮೆಡಿಕಲ್ ಶಾಪ್ನಲ್ಲಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದ 2 ಲಕ್ಷ ಮೌಲ್ಯದ ನಶೆ ಭರಿಸುವ ಗುಳಿಗೆಗಳನ್ನು ಮತ್ತು ಸಿರಪ್ಗಳನ್ನು ಜಪ್ತಿ ಮಾಡಲಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ಬೀದರ್ ಪೊಲೀಸರು ಕಾರ್ಯಾಚರಣೆ ನಡೆಸಿ 85 ಬಾಕ್ಸ್ ನಾರ್ಕೋಟಿಕ್ ನಶೆ ಭರಿಸುವಂತಹ ಟ್ಯಾಬ್ಲೆಟ್ಗಳು ಹಾಗೂ 200 ಬಾಟಲ್ ಸೆನೋಕಾಪ್ ಸಿರಪ್ಗಳನ್ನು ಜಪ್ತಿ ಮಾಡಿದ್ದಾರೆ. ಅಕ್ರಮವಾಗಿ ಜಿಲ್ಲೆಯಲ್ಲಿ ಮಾದಕ ದ್ರವ್ಯಗಳನ್ನು ಮಾರಾಟ ಮಾಡ್ತಾ ಇದ್ದ 3 ಜನ ಖದೀಮರನ್ನ ಬಂಧಿಸಿ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಇನ್ನು ಮೈಸೂರು ಪೊಲೀಸರು ಕಾರ್ಯಾಚರಣೆ ನಡೆಸಿ ಗಾಂಜಾ ಮಾರಾಟದ ಕಿಂಗ್ ಪಿನ್ ಅನ್ನ ಬಂಧಿಸಿದ್ದಾರೆ. ಚಾಮರಾಜನಗರದ ಹನ್ನೂರು ತಾಲೂಕಿನ ಪುಷ್ಪಪುರದ ಶ್ರೀನಿವಾಸ್ ಎಂಬಾತನೇ ಬಂಧಿತ ಆರೋಪಿ. ಬಂಧಿತರಿಂದ 4.5 ಲಕ್ಷ ಮೌಲ್ಯದ 14 ಕೆಜಿ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಂಧಿತರ ವಿರುದ್ಧ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 12 ಪ್ರಕರಣಗಳು ದಾಖಲಾಗಿದ್ದಾವೆ. ಖಗ್ರಾಸ್ ಚಂದ್ರಗ್ರಹಣ ಅಂತ್ಯವಾದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಬಂದ್ ಆಗಿದ್ದ ಎಲ್ಲಾ ದೇಗುಲಗಳು ಓಪನ್ ಆಗಿವೆ. ಭಕ್ತರ ದರ್ಶನಕ್ಕೆ ದೇವಾಲಯ ಆಡಳಿತ ಮಂಡಳಿ ಅವಕಾಶವನ್ನ ನೀಡಿದೆ. ಬೆಂಗಳೂರಿನಲ್ಲಿ ನಿನ್ನೆ ಮಧ್ಯಾಹ್ನ ಬಂದ್ ಆಗಿದ್ದ ಬನಶಂಕರಿ ದೇವಸ್ಥಾನದಲ್ಲಿ ಇವತ್ತು ಶುಚಿ ಕಾರ್ಯ ನಡೆದಿದೆ. ಬನಶಂಕರಿ ದೇಗುಲದಲ್ಲಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಿದ ಬಳಿಕ ಇನ್ನೊಮ್ಮೆ ಶುದ್ಧಿ ಕಾರ್ಯ ಮಾಡಲಾಗಿದೆ. ಗವಿಗಂಗಾಧರ ದೇವಸ್ಥಾನದಲ್ಲೂ ಕೂಡ ಶುದ್ಧಿ ಕಾರ್ಯವನ್ನ ಮಾಡಿ ಪೂಜೆ ಮಾಡಿದ್ದಾರೆ. ಮುಂಜಾನೆಯೇ ದೇಗುಲಕ್ಕೆ ಬಂದ ಭಕ್ತರು ದೇವರ ದರ್ಶನವನ್ನ ಪಡೆದಿದ್ದಾರೆ. ಮಲ್ಲೇಶ್ವರ, ಕಾಡು ಮಲ್ಲೇಶ್ವರ ದೇವಸ್ಥಾನ, ಗಂಗಮ್ಮ ದೇವಿ ದೇವಸ್ಥಾನದಲ್ಲಿಯೂ ಕೂಡ ಶುಚಿ ಕಾರ್ಯ ನಡೆಸಿದ್ದಾರೆ. ಚಂದ್ರಗ್ರಹಣ ಶಾಂತಿಗಾಗಿ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಹೋಮ ನಡೆಸಲಾಗಿದೆ. ಇನ್ನು ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಪ್ರಾತಃ ಕಾಲದ ಪೂಜೆ ಆರಂಭವಾಗಿದೆ. ಕೊಪ್ಪಳದ ಹುಲಿಗೆಮ್ಮ ದೇವಸ್ಥಾನ ಸ್ವಚ್ಛಗೊಳಿಸಿ ಪೂಜಾ ಕಾರ್ಯ ನಡೆಸಿದ್ದಾರೆ. ಚಂದ್ರಗ್ರಹಣ ಮುಕ್ತಾಯ ಹಿನ್ನೆಲೆಯಲ್ಲಿ ಅಂಜನಾದ್ರಿ ಬೆಟ್ಟದ ದೇವಸ್ಥಾನ ಸ್ವಚ್ಛಗೊಳಿಸಿದ್ದಾರೆ. ಇನ್ನು ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಅವರು ಗ್ರಹಣ ವೇಳೆ ತುಂಗಭದ್ರಾ ನದಿಯಲ್ಲಿ ದಂಡೋದಕ ಸ್ನಾನವನ್ನ ನೆರವೇರಿಸಿದ್ದಾರೆ. ಕಾರ್ ಡ್ರೈವರ್ನನ್ನ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನ ಮೈಸೂರು ರಸ್ತೆಯ ಬಾಪೂಜಿ ನಗರದಲ್ಲಿ ನಡೆದಿದೆ. 25 ವರ್ಷದ ಕೌಶಿಕ್ ಕೊಲೆಯಾದ ದುರ್ದೈವಿ. ಮೃತ ಕೌಶಿಕ್ ಬ್ಯಾಟ್ರಾಯನ್ಪುರದಲ್ಲಿ ರೌಡಿ ಶೀಟರ್ ಆಗಿದ್ದ. 2020ರಲ್ಲಿ ಕೊಲೆ ಕೇಸ್ ಒಂದರಲ್ಲಿ ಕೌಶಿಕ್ 8ನೇ ಆರೋಪಿಯಾಗಿ ಜೈಲು ಸೇರಿದ್ದ. ಬಳಿಕ ಜಾಮೀನಿನ ಮೂಲಕ ಹೊರಬಂದು ಕ್ಯಾಬ್ ಓಡಿಸಿಕೊಂಡು ಜೀವನ ಸಾಗಿಸ್ತಾ ಇದ್ದ. ನಿನ್ನೆ ರಾತ್ರಿ ಕೌಶಿಕ್ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡ್ತಾ ಇದ್ದ ವೇಳೆ ಜಗಳ ನಡೆದಿದೆ. ಬಳಿಕ ಜೊತೆಯಲ್ಲಿದ್ದ ಸ್ನೇಹಿತರೆ ಕೌಶಿಕ್ನನ್ನು ಹತ್ಯೆಗೈದಿದ್ದಾರೆ. ಘಟನಾ ಸ್ಥಳಕ್ಕೆ ಬ್ಯಾಟ್ರಾಯನ್ಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಸಂಬಂಧ 2 ಹಂತಕರನ್ನ ಬ್ಯಾಟ್ರಾಯನ್ಪುರ ಪೊಲೀಸರು ಬಂಧಿಸಿದ್ದಾರೆ. ಚಂದನ್, ಮನೋಜ್ ಬಂಧಿತ ಆರೋಪಿಗಳು. ಆರೋಪಿ ಲವ್ ಮಾಡ್ತಾ ಇದ್ದ ವಿಚಾರಕ್ಕೆ ಹತ್ಯೆ ನಡೆದಿರುವ ಶಂಕೆ ಇದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ.